ವಿಡಿಯೋದಲ್ಲಿ ನಂಬರ್ ಕ್ಲಾರಿಟಿ ಇರಲಿಲ್ಲ ಅಂತ ಹೇಳಿ ಕಮೆಂಟ್ ಬಂದಿತ್ತು. ಹಾಗಾಗಿ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಂಬರ್ಸ್ ಬಗ್ಗೆ 1 to 10 ಹಾಗೆಯೇ 100 ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. 1 ಅಂತಂದರೆ ಕೆಳಗಡೆ ಬೀಡ್ಸ್ ಇರುತ್ತಲ್ಲ 5 ಇಂದ ಅಲ್ಲಿಂದ ತೊಗೊಳ್ಬೇಕು. ಹಾಗೆಯೇ ಅಲ್ಲಿಂದ ಕೆಳಗಡೆ 4 ತನಕ ಬರುತ್ತೆ. 4 ಬೀಟನ್ನು ಮೇಲೆ ಹಾಕಿದರೆ ಅದು 4 ಆಗುತ್ತೆ. 5 ಅಂತಂದರೆ ಮೇಲ್ಗಡೆ ಬೀಟನ್ನು ಕೆಳಗಡೆ ತೊಗೊಂಬಂದ್ರೆ ಅದು 5 ಆಗುತ್ತೆ. ಇವಾಗ ಅರ್ಥ ಆಯ್ತಲ್ವ 5. ನೆಕ್ಸ್ಟು ಮೇಲ್ಗಡೆ 5 ಕೆಳಗೆ ತಂದು ಕೆಳಗಡೆ 1 ಬೀಟ್ ಮೇಲೆ ಎತ್ತಿದ್ರೆ ಅದು 6. ಹಾಗೆಯೇ 5 ಮೇಲೆ ಇರುತ್ತೆ, ಕೆಳಗಡೆ 2 ಹಾಕಿದರೆ 7, ಹಾಗೆ ಇನ್ನೊಂದು ಹಾಕಿದರೆ 8, ಹಾಗೆಯೇ ಮತ್ತೊಂದು ಮೇಲೆ ತೊಗೊಂಬಂದರೆ 9 ಆಗುತ್ತೆ. ಒಟ್ಟು ಒಂದು ಸ್ಟ್ರೈಪಲ್ಲಿ ಒಂದು ಸ್ಟ್ರಿಂಗಲ್ಲಿ 9 ಬೀಡ್ಸನ್ನು ಹಾಕಬೇಕಾಗತ್ತೆ. ಆ ನಂತರ 10 ಹೇಗೆ ಮಾಡೋದು? 10ನ್ನು ನಾವು 10th ಪ್ಲೇಸಿಂದ 1ನ್ನು ಶಿಫ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು. 10 ಅಂದರೆ 10th ಪ್ಲೇಸಿಂದ 1, ಹಾಗೆಯೇ ಯೂನಿಟ್ ಪ್ಲೇಸಿಂದ 0, 10 ಆಗುತ್ತೆ ಆವಾಗ. ಇವಾಗ ಕ್ಲಾರಿಟಿ ಬಂತ? ಕನ್ಫ್ಯೂಷನ್ ಇತ್ತು ಅಂತ ಯಾರೋ ಕಮೆಂಟ್ ಮಾಡಿದ್ರು, ಹಾಗಾಗಿ ನಾನು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. 11 ಅಂತಂದರೆ ಮಾಮೂಲಿ 10th ಪ್ಲೇಸಲ್ಲಿ 1, ಹಾಗೆಯೇ ಯೂನಿಟ್ ಪ್ಲೇಸಲ್ಲಿ ಮಾಮೂಲಿ 1 to 9 ಡಿಜಿಟಲ್ಲಿ ಹೇಗೆ ತೊಗೊಳ್ತೀವೋ ಅದೇ ಥರನೇ ಮಾಡ್ತಾ ಹೋಗಬೇಕಾಗತ್ತೆ. ಇವಾಗ 15, ಇವಾಗ 15, 16 ಆಯಿತು. ಇವಾಗ 17 1 ಪ್ಲೇಸಲ್ಲಿ ಯೂನಿಟ್ ಪ್ಲೇಸಲ್ಲಿ ನಾವು 8 ತೊಗೊಂಡ್ರು 10th ಪ್ಲೇಸಲ್ಲಿ 1 ಬೀಟನ್ನು ಮೇಲೆ ಹಾಕಿದ್ದೀವಿ, ಹಾಗಾಗಿ ನಮಗೆ ಅಷ್ಟು ಬರುತ್ತೆ. ಇವಾಗ 19 ಮಾಡಿದ್ದೀನಿ ನಾನು, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು 20 ಸೆಕೆಂಡ್ 10th ಪ್ಲೇಸಲ್ಲಿ 2 ಬೀಟ್ಸ್ನ ಮೇಲೆತ್ತಿ ಯೂನಿಟ್ ಪ್ಲೇಸಲ್ಲಿ 0 ಹಾಕಬೇಕು. ಅದೇ ಥರನೇ 30, 40, 50, 60, ಹಾಗೆಯೇ 70, 80, 90 ಈ ಥರ ಮಾಡಬೇಕಾಗತ್ತೆ. 90 ಆಯಿತು. 90ಗೆ 10th ಪ್ಲೇಸಲ್ಲಿ 9, ಯೂನಿಟ್ ಪ್ಲೇಸಲ್ಲಿ 0 ಮಾಡಬೇಕು, ಆವಾಗ 90 ಆಗುತ್ತೆ. 100 ಹೇಗೆ ಅಂತಂದರೆ 100 ಪ್ಲೇಸಲ್ಲಿ 1, ಹಾಗೆಯೇ 10th ಪ್ಲೇಸಲ್ಲಿ 0, ಹಾಗೆಯೇ ಯೂನಿಟ್ ಪ್ಲೇಸಲ್ಲೂ 0 ಮಾಡಬೇಕು, ಆವಾಗ 100 ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ, ಆವಾಗ ಬರುತ್ತೆ. ಕನ್ಫ್ಯೂಷನ್ ಏನೂ ಆಗಲ್ಲ. ನಿಯರ್ಲಿ 2 ವೀಕ್ಸ್ ತಗೊಳ್ಳುತ್ತೆ ನಿಮಗೆ ಪರ್ಫೆಕ್ಟ್ ಆಗಲಿಕ್ಕೆ. ಆ ನಂತರ ಇದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ.